ಈಗಪ್ಪ ಇವತ್ತಂತೂ ನಾನಂತೂ ಅಡುಗೆನೂ ಮಾಡಂಗಿಲ್ಲ ಏನೂ ಮಾಡಂಗಿಲ್ಲ ಯಾಕೆಲ್ಲ ನಮಗೆ ಸಿಲಿಂಡರ್ ಏನೇ ಇಲ್ಲ. ಸಿಲಿಂಡರ್ ಇಲ್ಲ ಅಂತಂದ್ರೆ ಅಡುಗೆ ಹೆಂಗೆ ಮಾಡೋದು? ಒಲೆ ಗಿಲೆಗೆಲ್ಲ ಮಾಡೋಕ್ಕೆ ನನಗೆ ಬರೋಕ್ಕಿಲ್ಲ. ಹೆಂಗೋ ಸಿಲಿಂಡ್ರನ್ನ ಕೊಟ್ಟು ದಾನ ಮಾಡ್ಬಿಟ್ಟು ಒಳ್ಳೆ ಕೆಲಸ ಮಾಡಿದ್ದೀನಿ. ಅಡುಗೆ ಮಾಡಿದಾಗ ನಿಮ್ಮದೇ ತಿನ್ಕೊಂಡು ಉಣ್ಕೊಂಡು ಮನೆ ಕಬೋದಲ್ಲ. ಸಿಲಿಂಡ್ರು ಥರ ತನ್ಕನೂ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಮನೆ ಕಳೋದು. ಸಿಲಿಂಡರ್ ಅಕಸ್ಮಾತ್ ತಂದ್ರೂ ಅದನ್ನು ದಾನ ಮಾಡೋದು. ಈಗ ನಮ್ಮ ಅತ್ತೆ ಏನು ಮಾಡ್ತಾಳೋ ನಾನು ನೋಡೇ ಬಿಡ್ತೀನಿ. ದಿನ ಬಂದ್ಬಿಟ್ಟು ದೌಲತ್ ಮಾಡ್ತಿದ್ಲು, ಅಡುಗೆ ಆಗಿಲ್ವೇನೆ ಇನ್ನೂ ನೀನು ಯೋಗ್ಯತೆಗೆ ಇದನ್ನೂ ಮಾಡೋಕ್ಕಾಗಲ್ವೇನೆ ಅಂತ ಹೇಳ್ಬಿಟ್ಟು ದಿನ ಜೋರು ಮಾಡ್ತಾಯಿದ್ಲು. ಇವಾಗ ಮಾಡಲಿ ನೋಡೋಣ ಅದು ಏನು ಜೋರು ಮಾಡ್ತಾಳೆ ಅಂತ ಹೇಳ್ಬಿಟ್ಟು. ಸಿಲಿಂಡ್ರ್ ತೊಂದರೆ ತಾನೇ ಆಗೋದು. ಲೇ ಸೊಸೆ, 3 ಕುಂತ್ಕ 3 ಫೋನತ್ತು 3 ನಡುವೆ ಅಲ್ಟೆ ಹೊಡಿ ಅಂತಂದರೆ ಮಾತ್ರ ಚೆನ್ನಾಗಿ ಅಲ್ಟೆ ಹೊಡಿತೀಯ. ನಯ ಪೈಸದ ಕೆಲಸ ಮಾಡಕ್ಕೆ ನಿನಗೆ ಯೋಗ್ಯತೆ ಇಲ್ಲ ಏನೂ ಇಲ್ಲ. ಅಲ್ಲಿ ಈಚೆ ಕಡೆ ಕಸ ಪಸ ಎಲ್ಲ ಹಂಗೆ ಬಿದ್ದಿರ್ತದೆ, ಗುಡಿಸೆಲ್ಲ ಮಾಡಲ್ಲ. ಅತ್ತೆ ಅದು ನಿಮ್ಮ ಮನೆ ಅಳಿಯನ ಕೆಲಸ, ನನ್ನ ಕೆಲಸ ಅದಲ್ಲ ಕಣತೆ. ನನ್ನ ಕೆಲಸ ಅಡುಗೆ ಮಾಡೋದು. ನಿಮ್ಮ ಅಳಿಯೊಂದು ಕಸ ಗುಡಿಸಿ ಪಾತ್ರೆ ತೊಳೆಯೋದು. ಅವನಿಗೆ ಹೇಳಿಯತ್ತೆ, ನನಗೆ ಹೇಳ್ಬೇಡಿ. ನಿನ್ನಂಥ ದುರಾಂಕಾರಿನ ನಾನು ನನ್ನ ಜಲುಮ್ದಾಗ ಏನು ನೋಡಿಲ್ಲ ಕಣ್ಲಿ. ನಿನ್ನಷ್ಟು ದುರಾಂಕಾರತನ ಬೀಳೋರ್ನ, ನಿನ್ನಂಥ ದುರಾಂಕಾರಿನ ದೇವ್ರನ್ನೇ ನಾನಂತೂ ನೋಡಿಲ್ಲ. ಎಷ್ಟು ದುರಾಂಕಾರ ಮಾಡ್ತೀಯ ನೀನಂತೂ ಅಂತಂದರೆ ಊರ್ಗಾಗಿ ಮಿಕ್ತದೆ ನೀನು ದುರಾಂಕಾರ ಅಂತೂ. ಎಷ್ಟು ದುರಾಂಕಾರ, ಎಷ್ಟು ದೌಲತ್ತು ನಿಂದಂತೂ. ಥ್ಯಾಂಕ್ಸ್ ಅತ್ತೆ. ನೀವಾದರೂ ಹೇಳಿದ್ರಲ್ಲ. ಸರಿ ಹೋಗಿ ತಿಂಡಿನ ತಗೊಂಬಿಡ್ಬಾ ಹೋಗು. ಬೆಳಿಗ್ಗೆಯಿಂದನೂ ಬರೀ ಊರು ಜನತ್ತಕ್ಕೆಲ್ಲ ಓಟ್ ಕೇಳಿ 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 ನಮಗೂ ಸಾಕಾಗೋಗ್ಬಿಟ್ಟೈತೆ. ಮನೆ ಕುಂತಿರ್ತೀಯಲ್ಲ, ಇನ್ನು ಅದನ್ನು ಬಿಟ್ಟು ಇನ್ನೇನು ಮಾಡ್ತೀಯಾ? ಹೋಗಿ ತಗೊಂಬಿಡ್ಬಾ ಹೋಗಿ ತಿಂಡಿಯಾ. ಅಮ್ಮ ಅಡುಗೆ ಮನೆಗೆ ಹೋಗಿ ನೋಡಿದೆ ನಾನು 10 ಪೈಸದೇನು ಮಾಡಿಲ್ಲ ಕಣಮ್ಮ. ಲೇಯ್, ನನ್ನ ಮಗ ಒಬ್ಬ ಸಪೋರ್ಟ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ನೀನು ಇಷ್ಟೊಂದು ದೌಲತ್ ಬೀಳ್ಬೇಡ. ನೀನು ಮುಚ್ಕೊಂಡು ನಿಂಗೆ ಅಡುಗೆ ಮಾಡೋಕ್ಕೂ ಕಷ್ಟ ಆಯ್ತದ. ಬೇರೆ ಕೆಲಸ ಇಲ್ಲ ಮಾಡೋಕ್ಕಿಲ್ವ ನಾವು? ನಿಂಗೆ ಅಡುಗೆ ಮಾಡೋಕ್ಕೂ ಕಷ್ಟ ಆಯ್ತಾಯ್ತಾರೆ ನಿನಗೆ. ಅತ್ತೆ ಸಿಲಿಂಡ್ರ್ ಇದ್ದರೆ ನಾನು ಅಡುಗೆ ಪಡುಗೆ ಎಲ್ಲ ಮಾಡ್ತಾಯಿದ್ದೆ. ಸಿಲಿಂಡ್ರ್ ಇಲ್ಲ ಅಂತಂದಲೇ ನಾನು ಅಡುಗೆ ಎಲ್ಲಿಂದ ಮಾಡಲಿ? ಲೇ, ಮೊನ್ನೆ ತಾನೇ ಹೊಸ ಸಿಲಿಂಡ್ರ್ ತಂದು ಕೊಟ್ಟೆ. ಅದಕ್ಕೂ ಮುಂಚೆ ಒಂದು ಸಿಲಿಂಡ್ರ್ ಇತ್ತು. ಎಲ್ಲ ಏನ್ಲೇ ಆಯಿತು? ಇನ್ನೂ ಹತ್ತತ್ರ 1.25 ಸಿಲಿಂಡ್ರೂ ಇತ್ತು ತಾನೇ. ಇಷ್ಟು ಬೇಗ ಮುಗಿಸ್ಬಿಟ್ಟ? ಇಲ್ಲಾಂದ್ರೆ ಏನು ಆನ್ ಮಾಡ್ಬಿಟ್ಟು ಬಿಟ್ಬಿಡ್ತೀಯ ಹುರಿದು ಹಾಳಾಗೋಗ್ಲಿ ಅಂತ ಹೇಳ್ಬಿಟ್ಟು? ಹಂಗಲ್ಲ ಅತ್ತೆ, ನಿಮ್ಮ ಅಭಿಮಾನಿಗಳು ಬಂದಿದ್ರು. ಅಯ್ಯೋ ಎಲೆಕ್ಷನ್ಗೆ ನಾವು ಓಟ್ ಹಾಕ್ತೀವಿ, ನಮಗೆ ಸಿಲಿಂಡ್ರ್ ಕೊಡ್ತೀನಿ ಅಂತ ಹೇಳೈತೆ ಭದ್ರಮ್ಮ. ಅದಕ್ಕೆ ನಮಗೆ ನೀವು ಸಿಲಿಂಡ್ರನ್ನ ಕೊಡಲೇಬೇಕು ಅಂತ ಕುಂತ್ಕೊಂಡ್ರು ಕಣತ್ತೆ. ನೀವು ಹೇಳಿದ್ರಲ್ಲ ನನ್ನ ಮಾನ ಮರ್ಯಾದೆ ಕಳಿಯೋಂಥ ಕೆಲಸ ನೀನು ಮಾಡಬಾರ್ದು. ಏನೂ ನನ್ನ ಮಾನ ಮರ್ಯಾದೆ ಎಲ್ಲ ಉಳಿಸೋಂಥ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ನಿಮ್ಮ ಮಾನ ಮರ್ಯಾದೆ ಉಳಿಸೋಣ ಅಂತ ಹೇಳ್ಬಿಟ್ಟು ನಾನೇನಿಯ ನಮ್ಮ ಮನೆಗಿದ್ವಲ್ಲ 2 ಸಿಲಿಂಡ್ರೂ ಬಂದಿದ್ರಲ್ಲ ಅಜ್ಜರು, ಅವ್ರಿಗೆ ಕೊಟ್ಬಿಟ್ಟೆ ಕಣತ್ತೆ. ಏನೇ ಹೇಳ್ತಾ ಇದೆಯಾ ನೀನು? ಮತ್ತೆ ನೀವು ಹೇಳಿದ್ರಲ್ಲ ಮಾನ ಮರ್ಯಾದೆ ಎಲ್ಲ ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ನೀವು ಮಾನ ಮರ್ಯಾದೆ ಉಳಿಸೋಣ ಅಂತಾನೆ ಮನೆಗಿರೋ ಸಿಲಿಂಡರ್ ಎಲ್ಲನೂ ಎಜ್ಜರು ಕೊಟ್ಬಿಟ್ಟೆ. ಅವ್ರು ನಿಮ್ಗೆ ಏನೇ ಓಟ್ ಹಾಕ್ತಾರಂತೆ, ಬೇರೆ ಯಾರಿಗೂ ಓಟ್ ಹಾಕಕ್ಕಿಲ್ವಂತೆ. ಅಯ್ಯೋ ಮನಿಯಾಳಿ. ಲೇ, ಇವಾಗ ನಾವು ಅಡುಗೆ ಮಾಡೋಕ್ಕೆ ಏನೇ ಮಾಡಬೇಕು? ಸರಿ ಬಿಡಿಯತ್ತೆ, ನಮ್ಮ ಅತ್ತೆ ಹೇಳಿದ್ರು ಸಿಲಿಂಡ್ರನ್ನ ವಾಪಸ್ ಕೊಡ್ಬೇಕಂತೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಇಸ್ಕೊಂಬಿಟ್ಟು ಬರ್ತೀನಿ. ಅವ್ವ ಬರ 2 ಓಟು ಹಾಳು ಮಾಡ್ತೀಯೇನೆ ಮನಿಯಾಳಿ. ಅಯ್ಯೋ ಲೇ, ಇವಳನ್ನ ಏನು ಮಾಡಬೇಕು ಅಂತಲೇ ಅರ್ಥ ಆಗಕ್ಕಿಲ್ಲ. ಎಂತಹ ಕೆಲಸನ ಮಾಡ್ಬಿಟ್ಟಲೆ ಮನಿಯಾಳಿ ನೀನು. ಅತ್ತೆ ನಾನೇನತ್ತೆ ಮಾಡಿದೆ? ಬಂದಿರೋರಿಗೆ ನಿಮ್ಮ ಮಾನ ಮರ್ಯಾದೆ ಉಳಿಸಕ್ಕೆ ಅಂತ ಹೇಳ್ಬಿಟ್ಟು ಸಿಲಿಂಡರ್ ಕೊಟ್ಟು ಕಳಿಸ್ದೆ. ಅದ್ರಾಗ ತಪ್ಪೇನತ್ತೆ ಐತೆ? ಅಯ್ಯೋ ನೀವೇನೋ ಆಕಾಶ ತಲೆ ಮೇಲೆ ಬಿತ್ತು ಅನ್ನಂಗೆ ಆಡ್ತಿದ್ದೀರಾ. ಇಲ್ಲ ಹೇಳಿ, ವಾಪಸ್ ಇಸ್ಕೊಂಬಿಟ್ಟು ಬರ್ತೀನಿ. ನಮ್ಮ ಅತ್ತೆ ಬೈತಾ ಹೊಳ್ಕಣಪ್ಪ ನನಗಂತೂ ನನ್ನ ಸಿಲಿಂಡರ್ ವಾಪಸ್ ಬರಲೇಬೇಕು ಅಂತ ಕುಂತ್ಕೋತೀನಿ. ಅಮ್ಮ ಮತ್ತೆ ಹೋಗ್ಬಿಟ್ಟು ಸಿಲಿಂಡರ್ ವಾಪಸ್ ಕೇಳಿದ್ರೆ ಊರು ತುಂಬ ನಂಬಗೇನೆ ಕೆಟ್ಟದಾಗ ಮಾತಾಡ್ತಾರೆ ಅಷ್ಟೇನಿಯ. ಇವಳು ಹೇಳ್ತಾಳೆ ಅಂತ ಹೇಳ್ಬಿಟ್ಟು ಎಲ್ಲ ಮಾಡೋಕ್ಕಾಯ್ತದ? ಅಮ್ಮ ಸುಮ್ಕಿದ್ಬಿಡು. ಮಾಡೋಳಲ್ಲ ಈ ಮನಿಯಾಳಿ. ಈಗ ತಿಂಡಿಗೆ ಹುಡುಗಿಗೂ ಏನು ಮಾಡೋದು? ಇದೇನಕ್ಕ ಹಿಂಗಂತೀಯಾ? ಅಯ್ಯೋಯ್ಯೋ ಲೇನೇ ಹತ್ರ ನಿನ್ನ ಗಂಡ 500 ಸಿಲಿಂಡರ್ ತಗೊಬಿಟ್ಟು ಬರ್ತೀನಿ ಅಂತ ಹೋಗೋನೆ. ಆದ್ರೆ ನಮ್ಗೊಂದು ಸಿಲಿಂಡ್ರ್ ಕೊಡಕ್ಕೆ ಯೋಗ್ಯತೆ ಇಲ್ವಾ? ಕೊಡ್ತಾನೆ. ನನಗಂತೂ ನಿನ್ನ ಗಂಡನ ಮೇಲೆ ಭಾಳ ನಂಬಿಕೆ ಐತೆ ಕಣಮ್ಮ. ಒಂದು 500 ಅಲ್ದಿರೆ ಒಂದು 300 ಸಿಲಿಂಡರ್ನ ಎತ್ಕೊಬಿಟ್ಟು ಬರ್ತಾನೆ ಅಂತ ಹೇಳ್ಬಿಟ್ಟು ಅದಕ್ಕೆ ಹೋದ್ರೋಗ್ಲಿ ಅಂತ ಹೇಳ್ಬಿಟ್ಟು ದಾನ ಮಾಡಿ ಬಿಸಾಕ್ಬಿಟ್ಟೆ ಆಯ್ತಾ. ನನ್ನ ಗಂಡ ತರಕಿಲ್ಲ ಅಂತ ಏನಾರ ಹೇಳಿದ್ನ? ನನ್ನ ಗಂಡ ತೊತ್ತಾನೆ. ನಾನು ಅದಕ್ಕೆಲ್ಲ ಹೇಳಿದ್ದು ಈಗ ತಿಂಡಿಗೂ ಹುಡುಗಿಗೂ ಏನು ಮಾಡಬೇಕು ಅಂತ. ಅದು ನಿಮಗೆ ಬಿಟ್ಟಿದ್ದು, ನಿಮ್ಗೆ ಓಟ್ ಬರಂಗೆ ಮಾಡಿದ್ದು ನನ್ನ ಕೆಲಸ. ಓಟು ಬಿಲ್ಲ ಇಸ್ಕೊಬಾ ಅಂದರೆ ವಾಪಸ್ ಇಸ್ಕೊಂಬಿಟ್ಟು ಬರ್ತೀನಿ. ಇಲ್ಲ ನನಗಂತೂ ಅದೆಲ್ಲ ಗೊತ್ತಿಲ್ಲ. ಹೆಂಗನ ತಿಂಡಿ ಮಾಡ್ಕೊಂಡು ಹೆಂಗನ ತಿನ್ನೋಣ ಅಷ್ಟೇನೆ. ಹವ ನನಗೂ ಹೊಟ್ಟೆ ಇಸ್ತೈತೆ. ಮನೆ ಕೆಲಸ ಮಾಡೋಕ್ಕೆ ಬಾಡಿನಾಗ ಎಷ್ಟು ಸ್ಟ್ರೆಂತ್ ಬೇಕು ನನಗೆ. ಆ ಸ್ಟ್ರೆಂತ್ ಇಲ್ಲ ಅಂತಂದರೆ ಹೆಂಗೆ? ಈಗ ಅಡುಗೆ ಹೆಂಗೆ ಮಾಡಬೇಕು ಅಂತ ಹೇಳೆ. ನಮ್ಮ ಮನೆಯಾಗ ಏನೂ ಇಲ್ಲ ಅಡುಗೆ ಮಾಡೋಕ್ಕೆ ಇವಾಗ. ಈ ಹೊಟ್ಟೆ ಬೇರೆ ಹಸಿತೈತೆ. ಅದಕ್ಕೆ ಕೇಳಿದ್ದು ಸಿಲಿಂಡರ್ನ ವಾಪಸ್ ಕೊಡ್ರಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಇಸ್ಕೊಂಬಿಟ್ಟು ಬರಲಾ? ಲೇ ಮಗಳೇ ಸುಮ್ಮನಿರೇ. ಅತ್ತೆ ಹೆಂಗನ ತಿಂಡಿ ಮಾಡ್ಬಿಟ್ಟು ಕರೀರಿ ಅತ್ತೆ, ಹೊಟ್ಟೆ ಹಸಿತೈತೆ. ನೋಡ್ದೇನಮ್ಮ, ನೋಡ್ದ ಈ ಮನೆಯಾಳಿ ಕೆಲಸನ ನೋಡ್ದ? ಸಿಲಿಂಡ್ರ್ ಎಲ್ಲ ದಾನ ಮಾಡ್ರದ್ ನೋಡಮ್ಮ. ಲೇ ಸುಮ್ಮನಿರೇ, ಏನು ಶಾನೆ ಮಾತಾಡಕ್ಕೆ ಹೋಗ್ಬೇಡ. ಇವಾಗ ಏನೋ ನೀನು ಶಾನೆ ಮಾತಾಡ್ದೆ ಅನ್ನು, ನೀನು ಓವರಾಗಿ ಮಾತಾಡ್ದೆ ಅನ್ನು. ಮಾತಾಡಿದ ತಕ್ಷಣ ಏನಿಯಾ ಉಳೋಗ್ಬಿಟ್ಟು ಸಿಲಿಂಡರ್ ಇಸ್ಕೊಂಬಿಟ್ಟು ಬರ್ತಾಳೆ. ಸಿಲಿಂಡರ್ ಇಸ್ಕೊಂಬಿಟ್ಟು ಬಂದರೆ ಇನ್ನೂ ಮಾನ ಮರ್ಯಾದೆ ಉಳಿತದೇನೆ. 3 ಕಾಸು ಮರ್ಯಾದೆ ಇರಕ್ಕಿಲ್ಲ. 3 ಕಾಸು ಮಾನ ಮರ್ಯಾದೆ ಎಲ್ಲನೂ ಹರಾಜಾಗೋಯ್ತದೆ. ಇವಳಿಂದ ಯಾವತ್ತೂ ನೆಮ್ಮದಿ ಇರಕ್ಕಿಲ್ಲ ಅಂತ ಅನಿಸ್ತದೆ ಕಣಮ್ಮ. ನಮ್ಗಂತೂ ಒಂದು ದಿನನೂ ನೆಮ್ಮದಿ ಸಿಗಕ್ಕಿಲ್ಲ ಬಿಡು. ನನಗೂ ನಿನಗೂ ಯಾಕೆ ಹಿಂಗೆ ಆಡ್ತಾಳೋ ನಾ ಎಡ್ದಂಗೆ. ಏನಾರ ಒಂದು ಎಡವಟ್ಟು ಮಾಡೇ ಮಾಡ್ತಾಳಲ್ಲಮ್ಮ ಇವಳು. ಎಡವಟ್ಟು ಮಾಡಿಲ್ದಿರ ದಿನನೇನೇ ಇಲ್ಲ. ಏನಾರ ಒಂದು ಎಡವಟ್ಟು ಮಾಡ್ತಾನೆ ಇರ್ತಾಳೆ. ಅಯ್ಯೋ ಈಗ ತಿಂಡಿಗೇನೆ ಮಾಡೋದು? ಒಲೆ ಉರ್ಸೋಕ್ಕೆ ಸೌದಿಗಳು ಹೊಂದಿಸ್ಕೊಂಡಿಲ್ಲ, ಏನೂ ಇಲ್ಲ. ಈಗ
ಏನಪ್ಪ ಮಾಡಲಿ. ಹೋಟ್ಲು ಗಿಟ್ಲಾಗ ತೋರಿಸ್ಕೊಂಡೆ ತಿನ್ಬೇಕಾಯ್ತದೆ. ಇನ್ನೇನು ಮಾಡೋಕ್ಕೆ ದಾರಿ ಐತೆ ನಮಗೆ. ಹೋಟ್ಲಾಗ ಏನಿಯ ತಿನ್ಬೇಕು ಅಷ್ಟೇ ಏನಿಯ. ಇಲ್ಲ ಅಂತಂದರೆ ಹೆಂಗೆ ಹೇಳು. ಸರಿ ಬಿಡು, ಹೆಂಗಿದ್ರು ನಿನ್ನ ಗಂಡ ಸಿಲಿಂಡ್ರ್ ಹಾಕೊಂಬಿಟ್ಟು ಬರ್ತಾನಲ್ಲ. ಹೆಂಗೋ ಆಯ್ತದೆ. ಸರಿ ಬಿಡು, ಹೋಟ್ಲಿಗೆ ಹೆಂಗೋ ಹೇಳ್ತೀನಿ, ತಗೊಬಿಟ್ಟು ಬಂದು ಕೊಡ್ತಾರೆ. ತಿನ್ಕೊಂಡ್ರೆ ಆಯ್ತು ಬಿಡು, ಇನ್ನೇನು ಮಾಡೋಕ್ಕಾಯ್ತದೆ. ಇವಳಜ್ಜಿ ನಮ್ಮ ಮನೆಗಿರೋ ಸಿಲಿಂಡ್ರ್ ಏನೇ ಕೊಟ್ಬಿಟ್ಲು ಇವಳಂತಂದ್ರೆ. ಸರಿ ಮಗಳೇ, ಇರು ನೋಡೋಣ. ಇವಳೇನು ಬೇಕು ಅಂತ ಮಾಡ್ತಾಳ, ಇಲ್ಲ ತಲೆನಾಗ ಬುದ್ಧಿ ಇಲ್ದಿದ್ದಂಗೆ ಮಾಡ್ತಾಳ. ನಮ್ಮ ಮನೆಗೆ ಬಳಸೋ ಸಿಲಿಂಡ್ರ್ ಯಾರನ್ನ ದಾನ ಮಾಡ್ತಾರಾ? ಇವಳು ನನಗನ್ನಿಸ್ದಂಗೆ ತಲೆನಾಗ ಬುದ್ಧಿ ಇಲ್ದಿದ್ದಂಗೆ ಏನೇ ಮಾಡ್ತಾಳೆ ಅನ್ನಿಸ್ತದೆ. ಹೊಟ್ಟೆಗೆ ಇಟ್ಟಿಲ್ಲ, ಆದ್ರೂ ಇವಳು ದಾನ ಮಾಡಿರೋದು ನೋಡಿ, ದಾನ ಧರ್ಮನ. ಬಿಡು, ಅಮ್ಮ ಹೇಳ್ದಂಗೆ ಏನಿ ಸುಮ್ಮನೆ ನಾವೇನೋ ಶಾಣೆ ಮಾತಾಡೋಕೆ ಹೋದ್ರೆ ಹೋಗಿ ಸಿಲಿಂಡರ್ ವಾಪಸ್ ಇಸ್ಕೊಂಬಿಟ್ಟು ಬರ್ತಾಳೆ. ಆಮೇಲಿಂದ ಊರು ಜನದ ಮುಂದೆ ಎಲ್ಲ ತಿರುಗಿ ಮಾನ ಮರ್ಯಾದೆ ಹೋಯ್ತದೆ. ಅದಕ್ಕಿನ್ನು ಹೋಟ್ಲಾಗ ತಿನ್ನೋದೇನೇ ಎಷ್ಟೋ ವಾಸಿ. ಪ್ರಿಯಾ ಪ್ರಿಯಾ ರೀ ಪ್ರಿಯಾ, ಹೋಗ್ಬಿಟ್ಟು ಬೇಗ ತಿಂಡಿ ತಗೊಂಬಿಟ್ಟು ಬಾ. ನೀನು ಎಲ್ಲ ಒಂದು ಜಾಗ ಕರ್ಕೊಂಡು ಹೋಗ್ಬೇಕು ನಾನು. ಅದಕ್ಕೆ ನೀವು ರೆಡಿ ಮಾಡ್ಕೊಂಡಿವ್ನಿ, ಕರ್ಕೊಂಡು ಹೋಗ್ತೀನಿ, ಬಾ ಹೋಗೋಣ. ಹಾಂ, ಯಾವ ತಿಂಡಿನೂ ಇಲ್ಲ, ತೀರ್ಥನೂ ಇಲ್ಲ, ಹೋಗ್ರಿ ಸುಮ್ಕೇನೆ ನೀ. ತಿಂಡಿನಂತೆ ತಿಂಡಿ ಎಲ್ಲಿಂದ ತಗೊಂಬಿಟ್ಟು ಬರ್ತೀರಾ ತಿಂಡಿಯಾ? ಇದ್ರೆ ತಾನೇ ತಗೊಂಬಿಟ್ಟು ಅಡುಗೆ ಮಾಡೋಕ್ಕೆ ಸಿಲಿಂಡ್ರ್ ಇದ್ರೆ ತಾನೇ. ಸಿಲಿಂಡ್ರು ಏನೂ ಇಲ್ಲ ರೀ. ನಿಮ್ಮ ಮನೆಗೆ ನಿಮ್ಮ ತಂಗಿ ಗಂಡ ಮಾಡಿರೋ ಕೆಲಸಕ್ಕೆ ನೋಡಿ ನಾನಿಲ್ಲಿ ಕಷ್ಟನ ಅನುಭವಿಸ್ತಾ ಇದ್ದೀನಿ. ಏನು ಮಾಡಲಿ, ಸಿಲಿಂಡ್ರು ಮನೆಗಿರೋ ಸಿಲಿಂಡ್ರ್ ಎಲ್ಲನೂ ಆ ಯಜ್ಜರಿಗೆ ದಾನ ಮಾಡಿದ್ದಾಯ್ತು. ಮನೆಗಿರೋ ಸಿಲಿಂಡ್ರು ದಾನ ಮಾಡಿದ್ರಾ? ಯಾಕೆ ಮಾಡಿದ್ರಿ? ರೀ, ನಾನು ಬೇಕು ಅಂತ ದಾನ ಮಾಡಲಿಲ್ಲ ರೀ. ನಾನು ಏನು ಗೊತ್ತಾ, ನಿಮ್ಮಮ್ಮ ಹೋಗ್ಬೇಕಾದ್ರೆ ನೋಡು ಯಾರನ್ನ ಬಂದೆ ಸಿಲಿಂಡ್ರನ್ನ ಇಲ್ಲ ಅಂತ ಅನ್ಬೇಡ ಅಂತ ಹೇಳ್ಬಿಟ್ಟು ಹೇಳೋಗಿದ್ರು ರೀ. ಇನ್ನೇನು ಮಾಡೋಕ್ಕಾಯ್ತದೆ? ಅದಕ್ಕೇನೆ ಸರಿ ಆಯಿತು ಅಂದೆ. ಏನ ಇಲ್ಲ ಅಂತ ಹೇಳ್ಕೊಳ್ಸಿದ್ರೆ ಅಷ್ಟಕ್ಕೂ ಅತ್ತೆ ನಾನು ಎಲೆಕ್ಷನ್ನಾಗ ಗೆಲ್ಲೋದು ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಅರ್ಚಾಡ್ತಾರೆ. ನಿಮಗೂ ಗೊತ್ತು ರೀ, ನಾನು ನಿಮ್ಮ ಕಡೆ ಏನೇ ಸಪೋರ್ಟ್ ಮಾಡೋದು ಅಂತ ಹೇಳ್ಬಿಟ್ಟು. ಆದ್ರೂ ಯಾಕೆ ಬೇಕು ಹೇಳಿ. ಅದಕ್ಕೆ ಬಂದು ಕೇಳಿದ್ರು ಸಿಲಿಂಡ್ರು ಬೇಕು ಅಂತ ಹೇಳ್ಬಿಟ್ಟು. ಇನ್ನಿಲ್ಲ ಅನ್ಬೇಡ ಅಂತ ಬೇರೆ ಅತ್ತೆ ಹೇಳಿತಾ, ಇನ್ನೇನು ಮಾಡೋಕ್ಕಾಯ್ತದೆ? ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಸಿಲಿಂಡ್ರನ್ನು ಒತ್ತು ಕಳಿಸ್ಬಿಟ್ಟೆ ರೀ. ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತಾಯ್ತೆ ರೀ. ನಿಮ್ಮ ತಂಗಿ ಗಂಡ ಮಾಡಿರೋ ಕೆಲಸಕ್ಕೆ ಹೊಟ್ಟೆಗೆ ಇಟ್ಟಿಲ್ದಿರ ಅಂತ ಟೇಮ್ ಬಂದ್ಬಿಡ್ತಲ್ಲ ರೀ ನಮ್ಗಂತೂ. ಛೇ, ನಮ್ಮ ಅಮ್ಮನ ಮನೆಗೆ ಒಂದು 4 ದಿನ ಹೋಗ್ಬಿಟ್ಟು ಇದ್ಬಿಟ್ಟು ಬರೋಣ ಅಂತ ಅನ್ಕೋತಾ ಇದ್ದೀನಿ ರೀ. ಇಲ್ಲ ಆಯ್ತಿಲ್ಲ ನನಗಂತೂ, ನಿಜವಾಗೂ. ನಮ್ಮಮ್ಮ ಅಂತೂ ನಮ್ಮಮ್ಮ ತಂಗಿ ಒಂದೊಂದೆಲ್ಲ ಕೆಲಸನ ಮಾಡೋದು. ಪ್ರಿಯಾ, ನೀನು ಯಾಕೆ ಹೋಯ್ತೀಯ ತವ್ರ ಮನೆಗೆ? ನಿನ್ಗೆ ಹೋಗೋಂಥ ಅವಶ್ಯಕತೆ ತಾನೇ ಏನೈತೆ? ನಾನು ನೋಡ್ಕೊತೀನಲ್ಲ, ನೀನು ಸುಮ್ಮನೆ ಇರು. ನಿನಗೇನು ಊಟ ತಾನೇ ಬೇಕು? ನಾನು ಕರ್ಕೊಂಡು ಹೋಗ್ಬಿಟ್ಟು ನಾನು ಕೊಡಿಸ್ತೀನಿ, ನೀನು ಸುಮ್ಮನೆ ಇರು. ನೀನು ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ನಾನು ಕೊಡಿಸ್ತೀನಿ ಅಂತ ಹೇಳಿದ್ನಲ್ಲ. ನೋಡು, 3 ಟೈಮೂ ಊಟನ ನಾನು ತಂದು ಕೊಡ್ತೀನಿ. ನೀನು ಆರಾಮಾಗಿರು. ಹೋಗ್ಬಿಟ್ಟು ಇಲ್ಲಾಂದರೆ ಚೆನ್ನಾಗಿ ತಿನ್ಕೊಬಿಟ್ಟು ಬರೋಣ. ಸಿಲಿಂಡ್ರು ಬರೋ ತನಕನೂ ನಾನು ನಿನಗೆ ಕೊಡಿಸ್ತೀನಿ ಊಟನ. ಹೆಂಗನ ಮಾಡ್ಕೊಂಡು ಸಾಯ್ಲಿ ಅವರು. ಅಪರಂಜಿ ಚಿನ್ನವೋ ನನ್ನ ಮನೆಯ ದೇವರು. ಮಗನೇ, ನೋಡ್ಲಾ, ಮನೆನಾಗ ಸಿಲಿಂಡ್ರು ಏನೂ ಇಲ್ಲ ಕಡ್ಲ. ಮನೆನಾಗ ಸಿಲಿಂಡ್ರು ಅದಕ್ಕೇನೆ ಮನೆನಾಗೆ ಸಿಲಿಂಡ್ರು ಬೇರೆ ಬೇಕಿತ್ತು. ಸಿಲಿಂಡ್ರಲ್ಲೆಲ್ಲ ಅಡುಗೆನೂ ಮಾಡಿಲ್ಲ. ಹೋಗ್ಬಿಟ್ಟು ಎಲ್ಲನ ಹೋಗ್ಬಿಟ್ಟು ತಿಂಡಿ ಕಟ್ಟಿಸ್ಕೊಂಬಿಟ್ಟು ಬಾ ಹೋಗ್ಲಾ. ತಿಂಡಿ ನೀನು ಅಳಿಯನ್ ಕೇಳು, ನೀನು ಅಳಿಯ ಕಟ್ಟಿಸ್ಕೊಂಬಿಟ್ಟು ಬಂದು ಕೊಡ್ತಾನೆ. ಇದ್ಯಾಕ್ಲ ಮಗನೇ ಹಿಂಗಂತಿದೀಗ? ಯಾರು ಹೇಳಿದ್ರು? ಊರು ಜನಕ್ಕೆಲ್ಲನೂ ಸಿಲಿಂಡ್ರ್ ದಾನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಿದಿರ ತಾನೆ ಇವಾಗ ಸಿಲಿಂಡ್ರ್ ದಾನನ. ಹೋಗ್ಬಿಟ್ಟು ನೀನು ಅಳಿಯ ನಿನ್ನ ಮಗಳು ತಗೇನಿಯ ತಿಂಡಿನ ತರಿಸ್ಕೊಂಡು ತಿನ್ನು. ಬೇಡ ಅಂತಂದ್ರೆ ಯಾರು? ಹೋಗಿ ನಿಮ್ಮನೆಗೆ ಹುಟ್ಟಿದ್ನಲ್ಲ ಅದೇ ನಂಗೆ ತಲೆನೋವು. ಲೋ ಮಗ್ನೆ, ಹಿಂಗಂದ್ರೆ ಹೆಂಗ್ಲ? ಏನೋ ಸಿಲಿಂಡ್ರ್ ಕೊಟ್ಟವಳು ನಿನ್ನ ಹೆಂಡ್ರು ಕಳ್ಳ ಸಿಲಿಂಡ್ರ್ ಕೊಟ್ಟಿರೋದು. ಅವಳು ನಂಗೆ ಎಲ್ಲ ವಿಷಯ ಹೇಳೋದು ಬಿಡು. ಯಾಕೆ ಕೊಟ್ಟೆ ಸಿಲಿಂಡ್ರನ ಅಂತ ಹೇಳ್ಬಿಟ್ಟು. ನೋಡು ಅಮ್ಮ, ನೀವು ಹೆಂಗಾರ ಮಾಡ್ಕೊಳ್ರಮ್ಮ, ನಾನು ನಿನ್ಗೇನೂ ಹೇಳೋದಿಲ್ಲ. ನಾನು ಮದ್ಯಕ್ಕೆ ಕರಿಯೋಕ್ಕೆ ಹೋಗ್ಬೇಡ್ರಿ ಎಲೆಕ್ಷನ್ ವಿಷಯಕ್ಕೆ. ನಾನು ಈ ಸಲ ಮದ್ಯಕ್ಕೆ ಹಾಕೋದಿದ್ದಂಗೆ ಅಳಿಯನ್ನ ಮಗಳನ್ನ ಮದ್ಯಕ್ಕೆ ಹಾಕೊಂಡು ನೀನು ಎಲೆಕ್ಷನ್ ಶುರು ಮಾಡ್ಕೊಂಡು ಹಿಂಗೆಲ್ಲ ಮಾಡ್ತೀಯ ತಾನೇ. ಕಿತ್ತೋಗಿರೋ ಕೆಲಸನ ಮಾಡ್ಕ. ಬೇಡ ಅಂದ್ರೆ ಯಾರು? ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಊಟನ ತರಿಸ್ಕೊಂತಿನ್ರಿ, ತಿಂಡಿನ ತರಿಸ್ಕೊಂತಿನ್ರಿ, ಏನಾದ್ರೂ ಮಾಡ್ರಿ. ಅದನ್ನು ಕಟ್ಕೊಂಡು ನನಗೇನಾಗಬೇಕು? ಲೋ ಮಗನೇ, ಸಿಲಿಂಡ್ರ್ ಇಲ್ಲ ಕಳ್ಳ, ಅಡುಗೆ ಮಾಡೋಕ್ಕಾಗಿಲ್ಲ. ಹೊಟ್ಟೆ ಬೇರೆ ಹಸಿತಾ ಕುಂತೈತೆ. ಎಷ್ಟು ಹೊಟ್ಟೆ ಸಿತಾಯ್ತು ಗೊತ್ತಾ? ಊಟ ತಗೊಂಬಿಟ್ಟು ಬರಲ್ಲ, ಅದೇನು ದುಡ್ಡು ಗತಿ ಇಲ್ವೇನ್ಲ? ಹೋಗಿ ತಗೊಂಬಿಟ್ಟು ಬರಲ್ಲ ಅಂದ್ರೆ ಯಾವ ದೌಲತ್ ಮಾಡ್ತೀಗ ನೋಡ್ಲ ನೀನಂತೂ. ಸುಮ್ಮನೆ ಹೋಗ್ಬಿಟ್ಟು ತಗೊಂಬಿಟ್ಟು ಬಾ ಹೋಗು. ಹೆಂಗೋ ನಮ್ಮ ಮಳಿಮಯ್ಯ ಸಿಲಿಂಡ್ರನ್ನ ತಗೊಂಬಿಟ್ಟು ಬರ್ತಾನೆ. ಸಿಲಿಂಡ್ರ್ ಬಂದಮೇಲೆ ಏನಿಯಾ ಮಾಡ್ಕೊಂಡು ಹೊಟ್ಟೆ ತುಂಬ ತಿನ್ರಿ. ಬೇಡ ಅಂತಂದ್ರೆ ಯಾರು? ಪ್ರಿಯಾ ನೋಡಿ, ನಾನು ನೀನು ಹೋಟ್ಲಿಗೆ ಹೋಗ್ಬಿಟ್ಟು ತಿನ್ಕೊಂಬಿಟ್ಟು ಬರೋಣ. ಅಲ್ಲ ಕಣಮ್ಮ, ಪ್ರಿಯಂಗೆ ಹೊಟ್ಟೆ ಎಸಿಯಕ್ಕಿಲ್ವಾ? ಪ್ರಿಯಂಗೆ ಅವಳು ಮೊದಲೇ 8 ಗಂಟೆಗೆ ತಿಂದು ಅಭ್ಯಾಸ. ಅಂತಂದ್ರೆ ಟೈಮ್ ಎಷ್ಟಾಯ್ತು ಇವಾಗ? ಅವಳು ಇನ್ನೂ ತಿಂಡಿ ತಿಂದಿಲ್ಲ ಅಂದರೆ ನೀನು ಅರ್ಥ ಮಾಡ್ಕ. ನಿನಗಂತೂ ಏನೋ ತಲೆ ಕೆಟ್ಟೈತಿ ಅಂತ ಅನ್ನಿಸ್ತದೆ. ಸಿಲಿಂಡ್ರು ದಾನ ಮಾಡ್ತೀನಿ, ಸದ್ಯ ಆಸ್ತಿ ದಾನ ಮಾಡ್ತೀನಿ ಅಂತ ಇನ್ನೂ ಹೇಳ್ಕೊಂಬಂದಿಲ್ವಲ್ಲ ನಿನ್ನ ಮಗಳು. ಅದಕ್ಕೆ ಪುಣ್ಯ ಅಂತ ಅನ್ಕ. ಕರ್ಮ. ಅತ್ತೆ, ನೀವು ಪಾಪ ಮನೆಗೆ ಏನಾದರೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ನನ್ನ ಗಂಡ ಹೋಗ್ಬಿಟ್ಟು ಮಸಾಲೆ ದೋಸೆ, ಪೂರಿ, ಇಡ್ಲಿ ಎಲ್ಲ ಒಂದೊಂದು ಪ್ಲೇಟ್ ತಿನ್ಕೊಂಬಿಟ್ಟು ಬರ್ಬೇಕಪ್ಪ. ನನಗಂತೂ ಸಮಾಧಾನನೇ ಇಲ್ಲ. ಅಯ್ಯೋ, ಮನೆಗೆ ಮಾಡಲಿಲ್ಲ ಅಂತಂದರೆ ಹೋಟ್ಲು ಎಷ್ಟು ತಿಂದರೂ ಹೊಟ್ಟೆ ತುಂಬಾಕಿಲ್ಲ. ಅದಕ್ಕೆ ಹೋಗ್ಬಿಟ್ಟು ತಿನ್ಕೊಂಬಿಟ್ಟು ಬರ್ತೀವಿ. ಅತ್ತೆ, ನಾವು ಸಾಯಂಕಾಲಕ್ಕೆ ಏನೇ ಬರೋದು. ಯಾಕಂದರೆ ಆಗ್ಲಾಗ್ಲಕ್ಕೆ ಹೋಗೋಕ್ಕಾಗಕ್ಕಿಲ್ವಲ್ಲ. ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಎಲ್ಲ ಮುಗಿಸ್ಕೊಂಡು ಏನೇ ಬರ್ತೀವಿ ಕಣತ್ತೆ. ಸರಿನಾ? ನೀವು ಅಷ್ಟೇ ನಿಮ್ಮ ಮಳಿ ಮೈನ ಕರ್ಕೊಂಡೋಗಿ. ಬೇಡ ಅಂದ್ರೆ ಯಾರು? ರೀ ಬರ್ರಿ, ನಂಗೆ ಹೊಟ್ಟೆ ಸಿತಾಯ್ತೆ. ಅವಳು ನೋಡು ಪ್ರಿಯಾ, ಹೊಟ್ಟೆ ಹೆಸು ಅಂತ ಹೇಳ್ತಾವಳೆ. ನಿಮಗಂತೂ ನಿಮ್ಮ ಎಲೆಕ್ಷನ್ ಏನಿಯ ಮುಖ್ಯ ಆಯಿತು ಕಣಮ್ಮ. ನಿನಗಂತೂ ಥೂ ನಡಿ ಪ್ರಿಯಾ. ಎಲ್ಲ ಮನ್ಯಾಳಿ,
ದಾನ ಮಾಡಿದವಳು ಇವಳು, ಎಲ್ಲ ಕಂತ್ರಿ ಕೆಲಸ ಮಾಡಿದವಳು ಇವಳು. ಈಗ ನೋಡು ನಾವೇ ಏನೋ ತಪ್ಪು ಮಾಡಿದೀವಿ ನಂಗೆ ನನ್ನ ತಲೆ ಮೇಲೆ ಎತ್ಬಿಟ್ಟೆಲ್ಲ ಹೊಂಟೋಗ್ಬಿಟ್ಲಲ್ಲ ಇವಳು. ಅಲ್ಲ ನನ್ನ ಮಗಂಗೇನು ಬುದ್ಧಿ ಇಲ್ವಾ? ನಾವಿಲ್ಲಿ ಹೊಟ್ಟೆ ಇಸ್ಕೊಂಡಿಲ್ವಾ? ನಮಗೆ ಊಟ ಮಾಡುವಂತ ಹೇಳೋದು ಬಿಟ್ಬಿಟ್ಟು ಅಲ್ಲಿ ಹೆಂಡತಿ ನೆಟ್ಟು ಕರ್ಕೊಂಡು ಹೋಗ್ತಿರೋದು. ಅಮ್ಮ ನೋಡ್ದ ಅಣ್ಣನ, ಅಣ್ಣ ನಾನು ಬತ್ತೀನಿ ಕಣ ತಿಂಡಿಗೆ ಅಂತಂದ್ರೆ ನಿನ್ನ ಗಂಡ ನನ್ನ ಮಗ ಬಿದ್ದಿರೋದೇನಕ್ಕೆ ನಿನ್ನ ಗಂಡನ ಕರ್ಕೊಂಡು ಹೋಗು ಅಂತ ಹೇಳ್ತಾನಲ್ಲಮ್ಮ. ನಾನು ಹೇಳ್ದೆ ಏನೋ ಊಟ ತಗೊಂಬಿಟ್ಟು ಬರಲ್ಲ ಅಂದರೆ ನಾನು ಯಾಕೆ ತಗೊಂಬಿಟ್ಟು ಬರಲಿ? ಊಟ ಇಲ್ಲ ನನವೇ, ನಾನಂತೂ ತಗೊಂಬಿಟ್ಟು ಬರೋಕ್ಕಿಲ್ಲ. ಬೇಕಾದ್ರೆ ನೀನೇನೇ ಹೋಗ್ಬಿಟ್ಟು ತಗೊಂಬಿಟ್ಟು ಬಾ, ಇಲ್ಲ ನೀನು ಅಳಿ ಮೈನ್ ಕಳಿಸು ಅಂತ ಅನ್ನೋದ. ಅಯ್ಯಪ್ಪ ನನಗಂತೂ ತಲೆ ಕೆಟ್ಟು ಹೋಗ್ಬಿಟ್ಟೈತೆ. ನನ್ನ ಫ್ರೆಂಡ್ ಎಲ್ಲೋದ್ಲು? ಇವಳಿಗೊಂದು ಗತಿ ಕಾಣಿಸಕ್ಕೆ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ನ ಕರ್ಸಿದ್ದೀನಿ. ಇವಳು 3 ಹೊತ್ತು ಮೊಬೈಲ್ ಹೊತ್ಕೊಂಡು ಕುಂತಿರ್ತಾಳೆ, 3 ಹೊತ್ತೂ ಅಷ್ಟೇನಿಯ. ಅಯ್ಯೋ ಇವಳು ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ. ಇರಮ್ಮ ಇವಳಿಗೊಂದು ಗತಿ ಕಾಣಿಸ್ತೀನಿ. ಹಣ್ಣನ್ನ ಬೇರೆ ರೂಟಿಗೆ ಎಳ್ಕೊಂಡು ಹೋಗೋಕ್ಕೆ ನಾನೇನಿಯ ಸೇವಂತಿಗೆ ಹೇಳಿದ್ದೀನಿ. ಏ ಸೇವಂತಿ, ಸೇವಂತಿ. ಹಾಂ ಹೇಳು ನೇತ್ರ. ಅಮ್ಮ ತಾಯಿ ನೀವು ನನ್ನ ಕೆಲಸ ಹೇಳಿ ಎಷ್ಟು ದಿನ ಆಯಿತು. ನಮ್ಮ ಅಣ್ಣನ ಮತ್ಕೇನು ದೂರ ಮಾಡು ಅಂತ ಹೇಳ್ಬಿಟ್ಟು ನೀನು ಯೋಗ್ಯತೆಗೆ ಇನ್ನೂ ಮಾಡೋಕ್ಕಾಗಲಿಲ್ವಾ? ಫ್ರೆಂಡು ಅಂತ ಕರ್ಕೊಂಡು ಬಂದು ಇಟ್ಕೊಂಡಿದ್ದೀನಿ. ಅಯ್ಯೋ ನಮ್ಮ ಅಣ್ಣ ಚೆನ್ನಾಗಿ ಮಾತಾಡಿಸ್ತಾನೆ, ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಅಂತ ಹೇಳ್ತೀಯಾ. ಆದರೆ ನೀನು ಯೋಗ್ಯತೆಗೆ ಇವತ್ತಿನ ತನಕ ಅವ್ರನ್ನ ಬೇರೆ ಮಾಡೋಕ್ಕಾಗಿಲ್ಲ. ನೋಡು ಇವತ್ತಿಗೂ ಕೈ ಹಿಡ್ಕೊಂಡು ಎಷ್ಟು ಚೆನ್ನಾಗಿ ಓಡಾಡ್ತಾವ್ರೆ ಅಂತ ಹೇಳ್ಬಿಟ್ಟು. ಅದೆಲ್ಲ ನಿನಗೆ ಯಾಕೆ? ನಾನು ನೋಡ್ಕೊಂತೀನಿ ಅಂತ ಹೇಳಿದಂತಾನೆ, ಸುಮ್ಮನಿರು. ಎಲ್ಲ ಹುಡುಗರು ಒಂದೇ ಸಲ ಪಟ 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 ಅಂತ ಬಿದ್ದುಬಿಡಲ್ಲ. ನಮಗೆ ಎಲ್ಲದಕ್ಕೂ ಟೈಮ್ ತಗೋತಾರೆ. ನೀನು ಸುಮ್ಮನೆ ಇರಬೇಕು. ನೀನು ಅಷ್ಟು ಸುಲಭ ಅಂತ ಅನ್ಕೊಂಬಿಟ್ಟ. ನೀನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡು, ಎಲ್ಲನೂ ಮಾಡ್ತೀನಿ. ನಿಮ್ಮ ಅಣ್ಣನ ನಿಮ್ಮ ಅಣ್ಣನ ಹಂಗೆ ನಿಮ್ಮ ಅದಕ್ಕೆ ದೂರ ಮಾಡೋ ಜವಾಬ್ದಾರಿ ನಂದು. ನೀನು ಆರಾಮಾಗಿರೋದು ಕಲಿ. ನೀನು ಏನು ಆರಾಮೋ ಬತ್ತಾ ಅವಳು ಅಟ್ಟ ಆಸ ಜಾಸ್ತಿ ಆಯ್ತೈತೆ. ನಮ್ಮ ಅಣ್ಣನ ಸಪೋರ್ಟ್ ಐತೆ ಅಂತ ಹೇಳ್ಬಿಟ್ಟು ನಮ್ಮನ್ನೆಲ್ಲ ಇಟ್ಕೊಂಡು ಹೆಂಗೆ ಎಗಾಡಿಸ್ತಾವಳೆ ನೋಡು ಕಂತ್ರಿ. ಅವಳಿಗೊಂದು ಗತಿ ಕಾಣಿಸ್ಬೇಕು ನೋಡು. ಹಾಂ ಆಯಿತು ಹಾಂ ನೋಡೋಣ ಹೇಳಿದ್ನಲ್ಲ, ನಾನೊಂದು ಸಲ ಕೊಟ್ಟ ಮೇಲೆ ಮಾತು ಅದನ್ನು ಯಾವತ್ತೂ ನಾನು ಮುರಿಯಲ್ಲ. ನಾನು ಪಾಣೆ ಮಾಡ್ತೀನಿ ಏನೋ ಒಂದು. ನೀನು ಸುಮ್ಮನೆ ಇರು, ನೀನು ತಲೆ ಕೆಡಿಸ್ಕೊಬೇಡ. ಸರಿ ಆಯಿತು, ಏನೋ ಒಂದು ಮಾಡು, ನೀನು ತಲೆ ಕೆಡಿಸ್ಕೊಬೇಡಮ್ಮ. ಹಣ್ಣುಗೆ ಹಾಗೆ ನೀ ಹೊತ್ತಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಾಳೆ ಇವಳು ಸೇವಂತಿ. ನೀನು ತಲೆ ಕೆಡಿಸ್ಕೊಬೇಡ ನೀನು. ಸರಿ ಆಯಿತು, ಅದು ಏನು ಮಾಡ್ತೀವಿ ಮಾಡು. ಆ ಮನೆ ಹೇಳಿ ನನಗಿದ ನಮ್ಮ ತಂಟೆಗೆ ಬರಬಾರ್ದು, ಹಂಗೆ ಮಾಡಕ್ಕೆ ಹೇಳು. ಸುಮ್ಮನೆ ಕಾಲು ಕೆರ್ಕೊಂಡು ಬರ್ತಾಳೆ ನನ್ನ ಸೊಸೆ ನನ್ನ ಹತ್ರಕ್ಕೇನೆಯ. ನಾನು ಹೇಳ್ತೀನಿ ಕಣಮ್ಮ, ಫಸ್ಟು ತಿಂಡಿ ತರ್ಸೋಕ್ಕೆ ಏನಾರ ಒಂದು ವ್ಯವಸ್ಥೆನ ಮಾಡು. ಇರೇ ನಮ್ಮ ಆಳುಗಳಿಗೆ ಯಾರಿಗಾನ ಹೇಳ್ತೀನಿ, ತಗೊಬಿಟ್ಟು ಬಂದು ಕೊಡ್ತಾರೆ. ಏನು ನನ್ನ ಮಗ ತಂದು ಕೊಟ್ಟರೆ ಏನೋ ಹೊಟ್ಟೆ ತುಂಬಿಸ್ಕೊಳ್ಳೋದು, ಇಲ್ಲಾಂದ್ರೆ ನಮ್ಮ ಹೊಟ್ಟೆ ತುಂಬಕ್ಕಿಲ್ವ ಹೇಳು? ತುಂಬಿಸ್ಕೊತೀನಿ ಇರು, ನನಗೂ ಗೊತ್ತು. ಈ ನನ್ನ ಮಗಂಗೆ ಮಾಡ್ತೀನಿ. ಇವಳು ಯಾಕೆ ಹಿಂಗಾಡ್ತಾಳೋ ನಾ ಕಾಣೆ.